ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರಲ್ಲಿರುವಂತಹ ಬ್ಲೂ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ದಿಸ್ ಇಸ್ ದ ಮೇನ್ ಡೀಲರ್ಶಿಪ್. ಇಲ್ಲ ಬ್ಲೂ ಹುಂಡೈ ಶೋರೂಮ್ಸ್ಗೂ ಇಲ್ಲಿಂದಾನೇ ಕಾರ್ ಅಲಾಟ್ ಆಗೋದು. ಎಲ್ಲಾ ಟೈಪ್ ಆಫ್ ಕಾರ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಅಯೋನಿಕ್ 5 ಎಲ್ಲಾ ಶೋರೂಮ್ ಅಲ್ಲೂ ಅವೈಲಬಿಲಿಟಿ ಇರಲ್ಲ, ಬರೀ ಮೇನ್ ಡೀಲರ್ಶಿಪ್ ಅಲ್ಲಿ ಅಷ್ಟೇ ಇರೋದು. ಸೊ ಈ ತರ ಅಯೋನಿಕ್ ಕಾರ್ ಎಲ್ಲ ನೀವು ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ಮೇನ್ ಡೀಲರ್ಶಿಪ್ಗೆ ವಿಸಿಟ್ ಮಾಡಬೇಕು. ಸೊ ಈ ಮೈಸೂರಲ್ಲಿರುವಂತಹ ಬ್ಲೂ ಹುಂಡೈ ಶೋರೂಮ್ ನ ವಿಸಿಟ್ ಮಾಡಬಹುದು. ಬೇರೆ ಯಾವುದೇ ಹುಂಡೈ ಕಾರ್ಸ್ ನ ಬುಕ್ ಮಾಡಬೇಕು ಅಂತಂದ್ರು. ಅಂಡ್ ಇಲ್ಲಿ ಸದ್ಯಕ್ಕೆ ಟ್ಯೂಸನ್ ಕೂಡ ನಿಂತಿದೆ, ಬಟ್ ಅದು ಕಸ್ಟಮರ್ ಕಾರು ಬೇರೆ ಯಾರ್ದು. ಬಟ್ ಎಸ್ ಟ್ಯೂಸನ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಈ ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಇವತ್ತು ಯಾಕೆ ಈ ಶೋರೂಮಿಗೆ ಬಂದಿದ್ದೀನಿ ಅಂತಂದ್ರೆ ಈ ಕ್ರೆಟಾ ಎಸ್ ವೇರಿಯಂಟ್ ನ ರಿವ್ಯೂ ಮಾಡಕ್ಕೆ. ಇದು ಬಂದು ಬೇಸ್ ಮಾಡೆಲ್ ಇಂದ ಥರ್ಡ್ ವೇರಿಯಂಟ್. ಬೇಸ್ ಮಾಡೆಲ್ EX ಅದಾದ್ಮೇಲೆ ಬರುತ್ತೆ ಎಸ್, ಇದಾದ್ಮೇಲೆ ಎಸ್ ಆಪ್ಷನಲ್ ಅಂತ ಬರುತ್ತೆ. ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಒಂಥರ ಮಿಡಲ್ ವೇರಿಯಂಟ್ ಅಂಡ್ ಇಟ್ಸ್ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಸ್ನೇಹಿತರೆ. ಇದ್ ಬಿಟ್ರೆ ಎಸ್ ಆಪ್ಷನಲ್ ಕೂಡ ವ್ಯಾಲ್ಯೂ ಫಾರ್ ಮನಿ, ಬಟ್ ಅಂಡರ್ ಸರ್ಟೈನ್ ಸರ್ಕಮ್ಸ್ಟೆನ್ಸಸ್ ಅಷ್ಟೇ. ಏನು ಅಂತ ನಾನು ಹೇಳ್ತೀನಿ ನಿಮ್ಗೆ. ಬಟ್ ನನ್ನ ಪ್ರಕಾರ ದಿಸ್ ಆಲ್ಮೋಸ್ಟ್ ನೋ ನಾನ್ಸೆನ್ಸ್ ವೇರಿಯಂಟ್ ಸ್ನೇಹಿತರೆ. ದಿಸ್ ಅ ಬೆಸ್ಟ್ ಟು ಬೈ ಆಕ್ಚುಲಿ. ಇದ್ರ ಜೊತೆಗೆ ನಾನು ಆಲ್ರೆಡಿ ಬೇಸ್ ವೇರಿಯಂಟ್ ರಿವ್ಯೂ ಕೂಡ ಮಾಡಿದ್ದೀನಿ. ಒಂದ್ ವೇಳೆ ನೋಡಿಲ್ಲ ಅಂತಂದ್ರೆ ಈ ಕಡೆ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಬಹುದು. ಮತ್ತೆ ಕ್ರೆಟಾದು ಟಾಪ್ ಎಂಡ್ ವೇರಿಯಂಟ್ ಕೂಡ ರಿವ್ಯೂ ಮಾಡಿದ್ದೀನಿ. ಅಂಡ್ ಕ್ರೆಟಾ ಡ್ರೈವಿಂಗ್ ಬ್ಲಾಗ್ ಕೂಡ ಇದೆ. ಟಾಪ್ ಎಂಡ್ ವೇರಿಯಂಟ್ ಏನಿದೆ ಅದ್ರದ್ದು ಐ ಕಾರ್ಡ್ ಅಲ್ಲಿ ಬರ್ತಾ ಇರುತ್ತೆ. ಮತ್ತೆ ಡ್ರೈವಿಂಗ್ ಬ್ಲಾಗು ಲಾಸ್ಟ್ ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅದರಲ್ಲಿ ಚೆಕ್ ಮಾಡಬಹುದು ನೀವು. ಬಟ್ ಇವಾಗ ಸದ್ಯಕ್ಕೆ ಕಾರ್ದು ಕೀ ತೋರಿಸ್ಬಿಡ್ತೀನಿ. ಕೀ ನೋಡ್ಬೋದು. ಆಕ್ಚುಲಿ ಈ ತರ ಇದೆ, ಫ್ಲಿಪ್ ಕೀ ಕೊಟ್ಟಿದ್ದಾರೆ ನೋಡ್ಬೋದು. ಲಾಕು ಅನ್ಲಾಕು ಬೂಟ್ ಓಪನ್ ಮಾಡಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಹುಂಡೈ ಲೋಗೋ ಬರುತ್ತೆ. ಸೊ ಇದಿಷ್ಟು ಕೀ ಕತೆ ಆಯ್ತು. ಪ್ರೈಸಿಂಗ್ ಫಸ್ಟ್ ತಿಳ್ಕೊಂಡ್ಬಿಡೋಣ. ರಿವ್ಯೂ ಮಾಡ್ತಾ ಇರೋದು ಡೀಸೆಲ್ ವೇರಿಯಂಟ್ ಆಕ್ಚುಲಿ. ಸೊ ಇಲ್ಲಿ ನೋಡಿ ಎಸ್ ಇದೆ ಡೀಸೆಲ್. 14,49,000 ಅಂದ್ರೆ 15 ಲಕ್ಷ ಅನ್ಕೊಳ್ಳಿ ಎಕ್ಸ್ ಶೋರೂಮು. ಆನ್ ರೋಡ್ ಬಂದು 19,43,000 ಆಗುತ್ತೆ ಸ್ನೇಹಿತರೆ. ಅದೇ ಪೆಟ್ರೋಲ್ ಅಲ್ಲಿ ನೀವು ಎಸ್ ವೇರಿಯಂಟ್ ಹೋಗ್ತೀರಾ ಅಂತಂದ್ರೆ 13,42,000 ಇದೆ ಎಕ್ಸ್ ಶೋರೂಮು. ಅಂಡ್ ಆನ್ ರೋಡ್ 17,43,000 ಇದೆ. ಮುಂದ್ಗಡೆ ಕನೆಕ್ಟಿಂಗ್ DRL ನೋಡ್ತೀರಾ ನೀವು. ಟಾಪ್ ಎಂಡ್ ಅಲ್ಲಿ ನೋಡ್ತೀರಾ ಅದೇ ತರದ DRL ಬರುತ್ತೆ. ಅಂಡ್ ಗ್ಲಾಸ್ ಬ್ಲಾಕ್ ಫಿನಿಶ್ ಇರುವಂತಹ ಗ್ರಿಲ್ ಬರುತ್ತೆ. ಅದೇ ಇದನ್ನ ಪ್ಯಾರಾಮೀಟ್ರಿಕ್ ಗ್ರಿಲ್ ಅಂತಾನು ಅಂತೀವಿ. ಹುಂಡೈ 2D ಲೋಗೋ ಬರುತ್ತೆ. ಅಂಡ್ ಇದು ಫ್ರಂಟ್ ಟೋಯಿಂಗ್ ಹುಕ್ಕು. ಅಂಡ್ ಟಾಪ್ ಎಂಡ್ ಅಲ್ಲಿ ಬರುವಂತಹ ಸೇಮ್ ಕ್ವಾಡ್ LED ಹೆಡ್ ಲ್ಯಾಂಪ್ ಬರುತ್ತೆ. ಇವೆರಡು ಲೋ ಬಿಮಿ ಕೊಟ್ಟಿರೋದು, ಇದೆರಡು ಹೈ ಬಿಮಿ ಕೊಟ್ಟಿರೋದು. ಬೇಸಿಕ್ಲಿ ಇಟ್ಸ್ ರಿಫ್ಲೆಕ್ಟಿವ್ ಬೇಸ್ಡ್ ಆಕ್ಚುಲಿ. ಇದು ಬಂದು ಇಂಡಿಕೇಟರ್, ಇದು ಕೂಡ ಹ್ಯಾಲೋಜನ್ ಅಂತ ಅನ್ಕೋತೀನಿ. ಏರ್ ವೆಂಟ್ ಕೂಡ ಕೊಟ್ಟಿದ್ದಾರೆ ಬೆಟರ್ ಏರೋ ಎಫಿಷಿಯನ್ಸಿಗೆ. ಅಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ತಡೆಯಕ್ಕೆ ಕೊಟ್ಟಿರುವಂತದ್ದು. ಸೈಡ್ ಪ್ರೊಫೈಲ್ ಅಲ್ಲೂ ಥ್ರೋಟ್ ದ ಕಾರ್ ಕ್ಲಾಡಿಂಗ್ ರನ್ ಆಗುವಂತದ್ದು ನೋಡಬಹುದು. ಅಂಡ್ ವೀಲ್ಸಿಗೆ ಬಂದ್ರೆ ಇದು ಬಂದು 16 ಇಂಚ್ ವೀಲ್ ಸ್ನೇಹಿತರೆ. ಅಂಡ್ ಇಟ್ಸ್ ಸ್ಟೀಲ್ ವೀಲ್, ಡ್ಯುಯಲ್ ಟೋನ್ ಸ್ಟೈಲ್ ಸ್ಟೀಲ್ ವೀಲ್ ಅಂತ. ಡಿಸ್ಪ್ಲೇ ಕೂಡ ಬರುತ್ತೆ, ಬಟ್ ಅಲಾಯ್ ತರ ಕಾಣುತ್ತೆ. ಡಿಸೈನ್ ಕೂಡ ಟಾಪ್ ಅಂಡ್ ಅಲಾಯ್ ತರನೇ ಬರುತ್ತೆ, ಬಟ್ ಇಟ್ಸ್ ನಾಟ್ ಎನ್ ಅಲಾಯ್. ಅಂಡ್ ಟೈರ್ ಸೆಕ್ಷನ್ ಬಂದ್ರೆ 205/65 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಅಂಡ್ ಇದು ಕಾರಿನ ಸಸ್ಪೆನ್ಷನ್. ಮಿರರ್ ಅಲ್ಲೇ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಇಟ್ಸ್ LED as well, ಬಟ್ ಇದಕ್ಕೆ ಎಲೆಕ್ಟ್ರಿಕಲಿ ಫೋಲ್ಡಿಂಗ್ ಫಂಕ್ಷನ್ ಬರಲ್ಲ, ಬಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫಂಕ್ಷನ್ ಅಂತೂ ಬರುತ್ತೆ ಮಿರರ್ಗೆ. ಅಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುಯಲಿ ಇಂಟ್ರಾಗಕ್ಕೆ. ಒಂದ್ ವೇಳೆ ನಿಮ್ ಕೀ ಏನಾದ್ರು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ನಾ ತೋರಿಸಿದ ಕೀಯಲ್ಲಿ ಸೊ ದಟ್ ಮ್ಯಾನ್ಯುಯಲಿ ಇನ್ನಾಗ ಕೊಟ್ಟಿರುವಂತದ್ದು. ಅಂಡ್ ರೂಫ್ ರೈಲ್ ಕೂಡ ಬರುತ್ತೆ. ಅಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಆಕ್ಚುಲಿ. ಅಂಡ್ ಸಿ ಪಿಲ್ಲರ್ ಮೇಲೆ ಗ್ರೇ ಫಿನಿಶ್ ಕೊಟ್ಟಿರೋಂಥದ್ದು ನೋಡ್ಬೋದು, ಒಂದು ಡಿಫ್ರೆಂಟ್ ಅಪೀಲ್ಗೆ ಅಂತ ಕೊಟ್ಟಿರೋಂಥದ್ದು. ಅಂಡ್ ಹಿಂದ್ಗಡೆಗೆ ಬಂದ್ರೆ LED ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಟಾಪ್ ಹ್ಯಾಂಡಲ್ ಏನ್ ನೋಡ್ತೀರಾ ಅದೇ ತರ ಟೈಲ್ ಲ್ಯಾಂಪ್ ಸ್ನೇಹಿತರೆ. ಅಂಡ್ LED ಇಂಡಿಕೇಟರ್ ಬರುತ್ತೆ. ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಎಸ್. ಅಂಡ್ ಇಲ್ಲಿ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ಹುಂಡೈ ಲೋಗೋನ ಗ್ಲಾಸ್ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ದಟ್ಸ್ ನೀಟ್ಲಿ ಡನ್ ಆಕ್ಚುಲಿ. ಅಂಡ್ ಇಲ್ಲಿ ಕ್ರೆಟಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವೈಪರ್ ಇದೆ, ಡಿಫಾಗರ್ ಇದೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಅಂಡ್ ಇಲ್ಲಿ ಒಳಗಡೆ ವಾಷರ್ ಬರುತ್ತೆ ಆಕ್ಚುಲಿ. ಶಾರ್ಕ್ ಫಿನ್ ಆಂಟೆನಾ ಕೂಡ ಬರುತ್ತೆ. ಬ್ಲಾಕ್ ಅಂಡ್ ವೈಟ್ ಮಾಡ್ಯಾರ ಆಕ್ಚುಲಿ. ದಟ್ಸ್ ಸ್ಪೋರ್ಟಿ ಸ್ನೇಹಿತರೆ. ಅಂಡ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಪ್ರಾಪರ್ ಸ್ಪಾಯ್ಲರ್ ಬರಲ್ಲ. ಅಂಡ್ ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಬರುತ್ತೆ. ಅಂಡ್ ಬೂಟಿಗೆ ಬಂದ್ರೆ 433 ಲೀಟರ್ ಬೂಟು. ಇಟ್ಸ್ ಸಫಿಷಿಯಂಟ್ ಬೂಟ್ ಸ್ನೇಹಿತರೆ 5 ಜನಕ್ಕೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ. ಬಟ್ ಸ್ಟಿಲ್ ಇನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ 60-40 ಸ್ಪ್ಲಿಟ್ ಸೀಟ್ ಇದೆ. ಸೊ 1 ಸೀಟ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. 4 ಜನ ಇದ್ದೀರಾ ಅಂತಂದ್ರೆ ಎಕ್ಸ್ಟ್ರಾ ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು ಅವಾಗ ನೀವು. ಅಂಡ್ ಬೂಟ್ ಲ್ಯಾಂಪ್ ಕೂಡ ಬರುತ್ತೆ. ಇಲ್ಲಿ ಸಣ್ಣ ಹುಕ್ಕೇನೋ ಕೊಟ್ಟಿದ್ದಾರೆ, ಅಲ್ಲಿ ಲಗೇಜ್ ಲೋಡ್ ಮಾಡ್ಬೋದಾ ಗೊತ್ತಿಲ್ಲ ನನಗೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಇಲ್ಲೂ ಕೂಡ ಇದೆ. ಪಾರ್ಸಲ್ ಟ್ರೇ ಕೂಡ ಬರುತ್ತೆ. ಅಂಡ್ ಸ್ಪೇರ್ ಟೈರಿಗೆ ಬಂದ್ರೆ ಫುಲ್ ಸೈಜ್ ಟೈರ್ ಸ್ನೇಹಿತರೆ. ಬಿಕಾಸ್ ನಾರ್ಮಲ್ ಟೈರ್ ಕೂಡ ಸೇಮ್ ಸೈಜ್ 205/65 ಆರ್ 16 ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಸ್ಟೀಲ್ ವೀಲ್. ಅಂಡ್ ಕವರಿಂಗ್ ಕೂಡ ಬರಲ್ಲ ಆಕ್ಚುಲಿ. ಅಂಡ್ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗಕ್ಕೆ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಬೂಟ್ ಹಿಡ್ಕೊಂಡು ಕ್ಲೋಸ್ ಮಾಡಕ್ಕೆ. ಟ್ಯಾಂಕ್ ಬಂದು 60 ಲೀಟರ್ಸ್ ಬರುತ್ತೆ. ಡೀಸೆಲ್ ಟ್ಯಾಂಕು. ಅಪ್ರಾಕ್ಸಿಮೇಟ್ಲಿ ಹೈವೇಲಿ 15 to 16 ಮೈಲೇಜ್ ಬರುತ್ತೆ. ಅಂಡ್ ಇಂಟೀರಿಯರಿಗೆ ಜಂಪ್ ಆಗೋಣ.
ಇಂಟೀರಿಯರ್ ಓಪನ್ ಮಾಡಿದ್ರೆ ನೋಡ್ಬೋದು ಆಕ್ಚುಲಿ ಡ್ಯುಯಲ್ ಟೋನ್ ಫಿನಿಶ್ ಕೊಟ್ಟಿರುವಂಥದ್ದು. ಇಲ್ಲಿ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲ್ಗೆ. ಅಂಡ್ ಸನ್ಶೇಡ್ ಕೂಡ ಬರುತ್ತೆ. ಸನ್ಶೇಡ್ ಸ್ಟಾರ್ಟ್ ಆಗದೆ ಈ ವೇರಿಯಂಟ್ ಇಂದ, ಅಂದ್ರೆ ಎಸ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುವಂಥದ್ದು. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಅದನ್ನು ಕೂಡ ವೈಟ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ತುಂಬಾ ದೊಡ್ಡದಾಗೆ ಇದೆ. ಸೀಟ್ಸ್ ಬಂದ್ರೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಅಂಡ್ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಆರ್ಮ್ ರೆಸ್ಟ್ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಸ್ಟೈಲ್ ಸೀಟ್ ಮೌಂಟ್ ಕೂಡ ಬರುತ್ತೆ, ಆ ಕಡೆನೂ ಬರುತ್ತೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಎಲ್ಲಾ ಸೀಟ್ಗೂ ಬರುತ್ತೆ. ಮಧ್ಯ ಪ್ಯಾಸೆಂಜರ್ಗೆ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ. ಇದು ಕಂಪ್ಲೀಟ್ ಆಗಿ ರಿಕ್ಲೈನ್ ಆಗಿದೆ, ಅದು ಸ್ವಲ್ಪ ಅಪ್ರೈಟ್ ಅಲ್ಲಿ ಕೂತಿದೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಬಟ್ ಈ ಕಡೆ ಬರಲ್ಲ. ರಿಯರ್ AC ವೆಂಟ್ ಇದೆ, 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ, ಲೈಕ್ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಇಲ್ಲಿ ಇಡಬಹುದು ನೀವು ಯೂಸ್ ಮಾಡ್ತಿಲ್ಲ ಅಂದ್ರೆ. ಅಂಡ್ ಇಲ್ಲಿ ಮಧ್ಯದಲ್ಲಿ ಸಣ್ಣ ಹಂಪ್ ಇದೆ, ಬಟ್ ಸ್ಟಿಲ್ ಇಟ್ಸ್ ಫೈನ್, ಅಂತ ಏನು ಇಶ್ಯೂ ಆಗಲ್ಲ. ಲೆಗ್ ಸ್ಪೇಸ್ ರಿಕ್ಲೈನ್ ಮಾಡ್ಕೊಂಡಾಗ ಹೆಡ್ ರೂಮ್ ಆಕ್ಚುಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ತುಂಬಾ ಟಾಲ್ ಇದ್ದೀರಾ ಅಂತಂದ್ರೆ ರಿಕ್ಲೈನ್ ಮಾಡ್ಕೊಂಬಿಡಿ, ಸೊ ದಟ್ ನಿಮಗೆ ಹೆಡ್ ಅಷ್ಟಾಗಿ ಟಚ್ ಆಗಲ್ಲ. ಸೊ ನನಗಂತೂ ಸಖತ್ತಾಗಿದೆ. ಅಂಡ್ ಕಂಫರ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ರಿಕ್ಲೈನ್ ಮಾಡ್ಕೊಂಡಿರೋದ್ರಿಂದ. ಲೆಗ್ ರೂಮು ನೀ ರೂಮ್ ಎಲ್ಲ ನೋಡಬಹುದು ಆಕ್ಚುಲಿ ಇಷ್ಟಿದೆ. ಕ್ಯಾಬಿನ್ ಒಂದು ರೇಂಜಿಗೆ ವೈಡ್ ಇದೆ, 3 ಜನ ಆರಾಮಾಗಿ ಕೂತ್ಕೋಬಹುದು. ಸ್ವಲ್ಪ ಹೆಲ್ದಿ ಇದ್ದೀರಾ ಅಂತಂದ್ರೆ ಅವಾಗ ಸ್ವಲ್ಪ ಇಶ್ಯೂ ಆಗುತ್ತೆ. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್. ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಹೆವಿ ಅಂತಂದ್ರೆ ಹೆವಿ ಏರಿ ಅಂತ ಅನ್ಸುತ್ತೆ. ಅಂಡ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಕೂಡ ಬರುತ್ತೆ, ನೋಡಬಹುದು ಇಲ್ಲಿ ಸೈಡ್ ಕಟನ್ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು. ಅಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ, ಡ್ರೈವರ್ ಅಂಡ್ ಕೊಟ್ಟಿರೋ ಎರಡಕ್ಕೂ. ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಇವನ್ ಆ ಕಡೆ ಕೂಡ ಕೊಲಾಪ್ಸಬಲ್ ಕೊಟ್ಟಿದ್ದಾರೆ. ಸನ್ಶೇಡ್ ಕೂಡ ಇದೆ. ಅಂಡ್ ಸೆಂಟ್ರಲ್ ರೀಡಿಂಗ್ ಲ್ಯಾಂಪ್ ಕೂಡ ಇದೆ, ಸೊ ದಟ್ ನೈಟ್ ಟೈಮಲ್ಲಿ ಬೇಕು ಅಂದ್ರೆ ಆಪರೇಟ್ ಮಾಡ್ಕೋಬಹುದು. ಏನಾದ್ರು ಓದ್ತಾ ಇದ್ದೀರಾ ಅಥವಾ ಏನಾದ್ರು ಹುಡುಕ್ಬೇಕು ಅಂತಂದ್ರು ಅದಕ್ಕೂ ನೀವು ಮಾಡ್ಕೋಬಹುದು. ಡೈಮೆನ್ಷನ್ಸ್ ಬಂದ್ರೆ 4.3 ಮೀಟರ್ಸ್ ಲೆಂತ್ ಇದೆ, 1.7 ಮೀಟರ್ಸ್ ವಿಡ್ತ್ ಇದೆ, 1.5 ಮೀಟರ್ಸ್ ಹೈಟ್ ಇದೆ, 2.6 ಮೀಟರ್ಸ್ ವೀಲ್ ಬೇಸ್ ಇದೆ. ಅಂಡ್ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಅಂಡ್ ಆಮ್ರೆಸ್ಟ್ ಎಲ್ಲ ಇಲ್ಲಿ ಸ್ವಲ್ಪ ಹಾರ್ಡ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಫೋಲ್ಡಿಂಗ್ ಫಂಕ್ಷನ್ ಇಲ್ಲಿ ಬರಲ್ಲ, ನೋಡಬಹುದು ಅದನ್ನ. ಅಂಡ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿರುವಂತದ್ದು, ಬಟ್ ಇದು ಸ್ವಲ್ಪ ಟಿಂಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟ್, ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಅಂಡ್ ಬಾಟಲ್ ಹೋಲ್ಡರ್ ಆಕ್ಚುಲಿ ದೊಡ್ಡದಾಗಿದೆ. ಇಲ್ಲಿ ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ, ಆ ತರದ ಒಂದು ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ. ಸೀಟ್ಸ್ ಬಂದ್ರೆ 8 ವೇ ಅಡ್ಜಸ್ಟಬಲ್ ಸೀಟ್ಸ್. ಇದು ಹೆಡ್ ರೆಸ್ಟ್ ಫ್ರಂಟ್ ಬ್ಯಾಕ್ ಮೂವ್ ಮಾಡಬಹುದು, ರಿಕ್ಲೈನ್ ಮಾಡ್ಕೋಬಹುದು. ಅಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಬಹುದು ಅದನ್ನ ನೀವು. ಅಂಡ್ ಇಂಟರ್ನಲಿ ಓಪನ್ ಮಾಡಕ್ಕೆ ಫೀಲ್ಡ್ ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ ಆಗಿರೋದ್ರಿಂದ 3 ಪೆಡಲ್ ಬರುತ್ತೆ. ಇಲ್ಲಿ ಬಾನೆಟ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ ಲಿಡ್. ಅಂಡ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿರುವಂತದ್ದು. ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಬಂದು ಹೆಡ್ಲೈಟ್ ಲೆವೆಲ್ ಕೊಟ್ಟಿರೋದು. ಇದು ಬಂದು ಮ್ಯಾಗ್ನೆಟ್ ಸ್ನೇಹಿತರೆ. ಮೊಬೈಲ್ ಕವರ್ ಏನಾದ್ರು ಮೆಟಲ್ ಟೈಪ್ ಇತ್ತು ಅಂತಂದ್ರೆ ಸೊ ದಟ್ ಇಲ್ಲಿ ಕಚ್ಚಿಸಬಹುದು, ನೀವು ಮೊಬೈಲ್ ಹೋಲ್ಡರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಇಲ್ಲಿ ಇವೆಂಟ್ ಕೂಡ ಕೊಟ್ಟಿದ್ದಾರೆ, ಸಖತ್ ಪ್ರೀಮಿಯಂ ಅನ್ಸುತ್ತೆ ಸ್ನೇಹಿತರೆ ಆಕ್ಚುಲಿ ಇದ್ರ ಫಿನಿಶಿಂಗ್ ಎಲ್ಲ ನೋಡಿದ್ರೆ. ಅಂಡ್ ಕೀ ಸ್ಲಾಟ್ ಕೊಟ್ಟಿರುವಂತದ್ದು ನೋಡಬಹುದು. ಸದ್ಯಕ್ಕೆ ಕೀ ಹಾಕಿದೀನಿ, ಪುಷ್ ಬಟನ್ ಸ್ಟಾರ್ಟ್ ಬರದೇ ಇರೋದ್ರಿಂದ. ಸ್ಟೇರಿಂಗಿಗೆ ಟಿಲ್ಟು ಮತ್ತೆ ಟೆಲಿಸ್ಕೋಪಿಕ್ ಫಂಕ್ಷನ್ 2 ಬರುತ್ತೆ. ಸೊ ಹೈಟ್ ಇದೀರಾ ಅಂತಂದ್ರೆ ಅಕಾರ್ಡಿಂಗ್ಲಿ ನಿಮ್ಮ ಹೈಟ್ ತಕ್ಕಂಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು. ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ ಕೊಟ್ಟಿರುವಂತದ್ದು. ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿರುವಂತದ್ದು. ಬೇಸಿಕಲಿ AM FM ಅದಕ್ಕೆ ಬೇಕಾದ್ರೆ ಟಾಗಲ್ ಮಾಡ್ಕೋಬಹುದು. ಇಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್, ಮ್ಯೂಟ್ಗೆ, ವಾಯ್ಸ್ ರೆಕಗ್ನೈಸೇಷನ್ ಗೆ, ಕಾಲ್ ಪಿಕಪ್ ಮತ್ತೆ ಡಿಕ್ಲೈನ್, ಮತ್ತೆ ಇಲ್ಲಿ ಫೇವರೇಟ್ಸ್ ನ ಅಸೈನ್ ಮಾಡ್ಕೋಬಹುದು. ಅಂಡ್ ಇಟ್ಸ್ ಅ ಡಿಕಟ್ ಸ್ಟೇರಿಂಗ್ ವೀಲ್ ಆಸ್ ವೆಲ್ ಸ್ನೇಹಿತರೆ. ಅಂಡ್ ಹೆಡ್ಲ್ಯಾಂಪ್ ಗೆ ಆಟೋ ಫಂಕ್ಷನ್ ಬರುತ್ತೆ, ಬಟ್ ವೈಪರ್ಸ್ ಗೆ ಆಟೋ ಫಂಕ್ಷನ್ ಬರಲ್ಲ. ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಅದನ್ನ ನೀವು. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇವಾಗ ಸದ್ಯಕ್ಕೆ ಕರೆಂಟ್ ಟ್ರಿಪ್ ತೋರಿಸ್ತಾ ಇದೆ. ಅಂಡ್ ರಿಫಿಲಿಂಗ್ ಆದ್ಮೇಲೆ ಎಷ್ಟು ದೂರ ಓಡಿದೆ, ಎಷ್ಟು ಟೈಮ್ ಓಡಿದೆ, ಮೈಲೇಜ್ ಎಷ್ಟು ಕೊಟ್ಟಿದೆ ಅದನ್ನೆಲ್ಲ ತೋರಿಸುತ್ತೆ. ರೀಸೆಟ್ ಆದ್ಮೇಲೆ ಮತ್ತೆ ಅದರ ಡೇಟಾ ತೋರಿಸುತ್ತೆ. ಮತ್ತೆ ಆಟೋ ಸ್ಟಾಪ್ ಸಿಸ್ಟಮ್ದು ಎಷ್ಟೊತ್ತು ಇತ್ತು ಟೈಮಿಂಗ್ ಬೇಸಿಕ್ಲಿ ತೋರಿಸುತ್ತೆ. ಡ್ರೈವರ್ ಅಸಿಸ್ಟೆನ್ಸ್, ಕ್ಲಸ್ಟರ್, ಲೈಟ್ಸ್ ಇದೆಲ್ಲ ಬರುತ್ತೆ. ಕ್ಲಸ್ಟರ್ಗೆ ಹೋದ್ರೆ ಇಲ್ಲಿ ಥೀಮ್ ಕೂಡ ಇದೆ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಬ್ಲೂ ಇದೆ, ಇದು ಬೇಕಾದಕ್ಕೂ ಚೇಂಜ್ ಮಾಡ್ಕೋಬಹುದು ನೀವು. ನೋಡಿ ಇವಾಗ ಸದ್ಯಕ್ಕೆ ಥೀಮ್ B ಇದೆ ನೋಡಿ. ಬಿಗೆ ಹಾಕಿದ್ರೆ ರೆಡ್ ಬರುತ್ತೆ, ಹೇಗೆ ಹಾಕಿದ್ರೆ ಬ್ಲೂ ಬರುತ್ತೆ. ಸೊ ಬೇಕಾದನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಯೂರಿಯಾ ಲೆವೆಲ್ ಕೂಡ ಬರುತ್ತೆ. ಬೇಸಿಕ್ಲಿ ಡಿಫ್ ಲೆವೆಲ್ಸ್ ಡೀಸೆಲ್ ಕಾರ್ ಆಗಿರೋದ್ರಿಂದ ಅದನ್ನು ತೋರಿಸುತ್ತೆ. ಅಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ ಲೋಡ್ ಆಗಿರುವಂಥದ್ದು ಇದರಲ್ಲಿ. ಮೇಲ್ಗಡೆ ಡಿಸ್ಟೆನ್ಸ್ ಟೆಂಪ್ಟಿ ತೋರಿಸುತ್ತೆ, ಓಡೋ ಟೆಂಪರೇಚರು, ಫ್ಯೂಯಲ್ ಗೇಜು, ಇಲ್ಲಿ ಟೆಂಪರೇಚರ್ ಮೀಟರು. ಸೊ ಇದಿಷ್ಟು ತೋರಿಸುತ್ತೆ. ವೆನ್ಯೂಲ್ ಏನು ನೋಡ್ತೀರಾ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದೇ ಥರದ್ದೇನೆ. ಅಂಡ್ ಈ ಕಾರಲ್ಲಿ 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಇದಕ್ಕೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ 2 ಕೂಡ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟ್ ಮಾಡಿದ್ರೆ ನೋಡಿ ಈ ಥರ ಇದೆ ಆ್ಯಕ್ಚುಲಿ. ಅಂಡ್ ಇವನ್ ಇದಕ್ಕೆ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಇದೆ ನೋಡಿ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಇದೆ ಆಕ್ಚುಲಿ. ಇಲ್ಲಿ DRVM ಅಂತಾನು ಬರುತ್ತೆ, ಅಂದ್ರೆ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಇವಾಗ ಸದ್ಯಕ್ಕೆ ಹ್ಯಾಂಡ್ ಬ್ರೇಕ್ ಎತ್ತಿರೋದ್ರಿಂದ ಅದು ಆಕ್ಟಿವೇಟ್ ಆಗಲ್ಲ. ಅಂಡ್ ಕ್ವೈಟ್ ಮೋಡ್ ಕೂಡ ಇದೆ, ಅಂದ್ರೆ ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಹಿಂದ್ಗಡೆ ಯಾರು ಮಲಗಿದಾಗ ಹಿಂದ್ಗಡೆ ಸ್ಪೀಕರ್ಸ್ಗೆ ವಾಲ್ಯೂಮ್ ಹೋಗಲ್ಲ, ಬರೀ ಮುಂದ್ಗಡೆ ಸ್ಪೀಕರ್ಸ್ಗೆ ಅದು ಲೋ ವಾಲ್ಯೂಮ್ ಅಲ್ಲಿ ಕೊಡುವಂಥದ್ದು. ಅದೇ ಕ್ವೈಟ್ ಮೋಡ್ ಆಕ್ಚುಲಿ. ಸೊ ಫೋನ್ ಪ್ರೊಜೆಕ್ಷನ್ ಎಲ್ಲ ಇದೆ. ಸೊ ಬೇಸಿಕ್ಲಿ 18 ಟಚ್ ಸ್ಕ್ರೀನು. ಸೊ ಇಲ್ಲಿ ಫಿಸಿಕಲ್ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ವಾಲ್ಯೂಮ್ಗೆ ಎಲ್ಲ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಬರುತ್ತೆ ಈ ಕಾರಲ್ಲಿ. ಅಂಡ್ ಕೆಳಗಡೆ ಬಂದರೆ ಟೈಪ್ C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ನೋಡ್ಬೋದು. ಅಂಡ್ ಇಲ್ಲಿ USB ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಚಾರ್ಜ್ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ಇಡ್ಬೋದು, ಅಥವಾ ಹಂಗೇನಾದ್ರೂ ಮೊಬೈಲ್ ಇಡ್ಬೋದು. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇಲ್ಲೆಲ್ಲ ಸಿಲ್ವರ್ ಫಿನಿಶಿಂಗ್ ಕೊಟ್ಟಿರೋದು ನೋಡ್ಬೋದು. ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, 2 ಕಪ್ ಹೋಲ್ಡರ್ಸ್ ಬರುತ್ತೆ. ಅಂಡ್ ಆರ್ಮ್ರೆಸ್ಟ್ ಕೂಡ ಇದೆ ಸ್ನೇಹಿತರೆ, ಬಟ್ ಅದು ಸ್ಲೈಡಬಲ್ ಅಲ್ಲ. ಬಟ್ ಸ್ಟೋರೇಜ್ ಅಂತೂ ಸ್ವಲ್ಪ ಡೀಪೇ ಇದೆ.
ಇಲ್ಲಿ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಬರೀ ಸ್ಟ್ರ್ಯಾಪ್ ಒಂದೇ ಇರೋದು. ಆ್ಯಂಡ್ ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಇದೆ. ಆ್ಯಂಡ್ ಇಂಡಿವಿಜುವಲ್ ಆಗು ಲೈಟ್ ಆಪ್ರೇಟ್ ಮಾಡ್ಕೋಬೋದು, ಅಥವಾ ಮಧ್ಯಕ್ಕೆ ಹಾಕ್ಬಿಟ್ಟು ಡೋರ್ ಓಪನ್ ಮಾಡಿದ್ರೆ ಎಲ್ಲ ಲ್ಯಾಂಪು ಆನ್ ಆಗುತ್ತೆ. ಲೈಕ್ ಮುಂದ್ಗಡೆದು ಮತ್ತು ಹಿಂದ್ಗಡೆದು ಎಲ್ಲ ಆನ್ ಆಗುತ್ತೆ. ಆ್ಯಂಡ್ ಡೋರ್ ಓಪನ್ ಮಾಡಿದಾಗ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅದು ಕೂಡ ತೋರಿಸುತ್ತೆ. ಆ್ಯಂಡ್ ಈ ಕಡೆ ಸನ್ ಸೈಡಿಗೆ ಬಂದರೆ ಮಿರರ್ ಒಂದು ಬರುತ್ತೆ ಅಷ್ಟೇ. ಆ ಕಡೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಲೋ ಬಾಕ್ಸಿಗೆ ಬಂದರೆ ಆ್ಯಕ್ಚುಲಿ ಕೂಲಿಂಗ್ ಫಂಕ್ಷನ್ ಕೂಡ ಬರುತ್ತೆ, ನೋಡ್ಬೋದು ನೀವು. ಬಟ್ ಲೈಟ್ ಒಂದು ಬರಲ್ಲ. ಇಲ್ಲಿ ಮೊಬೈಲ್ ಕೂಡ ಇಟ್ಕೋಬೋದು, ಬಿಕಾಸ್ ಇಲ್ಲಿ ಸ್ವಲ್ಪ ರಬ್ಬರ್ ಪ್ಯಾಡಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋದು ಸಖತ್ ಪ್ರೀಮಿಯಂ ಅನ್ಸುತ್ತೆ. ಪ್ರತಿ ಒಂದು ಕಾರ್ದು ಹಾರ್ಟ್ ಆಫ್ ದಿ ಮ್ಯಾಟರ್ ಅಂದ್ರೆ ಇಂಜಿನ್ ಸ್ನೇಹಿತರೆ. ನೀವು ನೋಡ್ತಾ ಇರೋದು ಡೀಸೆಲ್ ಇಂಜಿನು. ಇದು ಬಂದು 1.5 ಲೀಟರ್ U2 CRDI 4 ಸಿಲಿಂಡರ್ ಡೀಸೆಲ್ ಇಂಜಿನು. ಈ ಇಂಜಿನು 116 PS ಪವರ್ ಮತ್ತೆ 250 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಡೀಸೆಲ್ ಕ್ಲಾಟ್ರಿಂಗ್ ಆಗಿರ್ಬೋದು ಮತ್ತು ಇಂಜಿನ್ ವಾಯ್ಸು ಕ್ಯಾಬಿನ್ ಒಳಗೆ ಕಮ್ಮಿ ಕೆಲಸನ ಕಾರಣಕ್ಕೆ ನೀವು ತುಂಬಾ ಡ್ರೈವ್ ಮಾಡ್ತಾ ಇದ್ದೀರಾ ಮತ್ತೆ ತುಂಬಾ ಯೂಸೇಜ್ ಜಾಸ್ತಿ ಇದೆ, ಹೈವೇ ಡ್ರೈವ್ಸ್ಗಳು ತುಂಬಾ ಇದೆ ಅಂತಂದ್ರೆ ಗೆದ್ದ ಡೀಸೆಲ್ ಸ್ನೇಹಿತರೆ. ಬಿಕಾಸ್ ಮೈಲೇಜು ಸಿಗುತ್ತೆ, ಟಾರ್ಕ್ ರಶು ಸಿಗುತ್ತೆ ನಿಮಗೆ. ಬಟ್ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀರಾ, ಫ್ಯಾಮಿಲಿಗೆ ಬೇಕಷ್ಟೇ ನಂಗೆ ಕಾರು ಪೆಟ್ರೋಲ್ ಹೋಗಿ. ಬಿಕಾಸ್ ಡೀಸೆಲ್ ಅಲ್ಲಿ ನಿಮಗೆ ಲಾಂಗ್ ರನ್ ಅಲ್ಲಿ ನೀವೇನು ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀರಾ 2 ಲಕ್ಷ 1.25 ಲಕ್ಷ ಟೋಟಲ್ ಆಗಿ ಅದು ಕವರ್ ಆಗೋಗುತ್ತೆ. ತುಂಬಾ ಕಮ್ಮಿ ಯೂಸೇಜ್ ಇದ್ರೆ ಜಸ್ಟ್ ಗೆದ್ದ ಪೆಟ್ರೋಲ್ ಸ್ನೇಹಿತರೆ. ತುಂಬಾ ಲಾಂಗ್ ರನ್ ಹೋಗ್ತಾ ಇದ್ದೀರಾ ಜಸ್ಟ್ ಗೆದ್ದ ಡೀಸೆಲ್. ಇಟ್ಸ್ ಮೇಕ್ಸ್ ಮೋರ್ ಸೆನ್ಸ್ ಆಕ್ಚುಲಿ. ಅಂಡ್ ಈ ಕಾರಿನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಸೇಫ್ಟಿ ಫೀಚರ್ಸ್ ಇಟ್ಸ್ ಅ ಲೋಡೆಡ್ ಸ್ನೇಹಿತರೆ. ಬಿಕಾಸ್ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮು, ಹಿಲ್ ಹೋಲ್ಡ್ ಅಸಿಸ್ಟು, ಸೊ ಎಲ್ಲಾನು ಇದೆ ಇದರಲ್ಲಿ. ಬೇಕಾಗಿರೋ ನೆಸೆಸಿಟಿ ಸೇಫ್ಟಿ ಫೀಚರ್ಸ್ ಎಲ್ಲಾನು ಇದೆ ಲೋಡ್ ಮಾಡಿದ್ದಾರೆ. ಟಾಪ್ ಎಂಡಲ್ಲಿ ಏನು ಸೇಫ್ಟಿ ಫೀಚರ್ಸ್ ಬರುತ್ತೆ ಅದರಲ್ಲಿ 60 to 70% ಮಿಡ್ ವೇರಿಯಂಟಲ್ಲೂ ಕೂಡ ಲೋಡ್ ಮಾಡಿದ್ದಾರೆ. ಸೊ ಹಾಗಾಗಿ ಸೇಫ್ಟಿ ಫೀಚರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕ್ರ್ಯಾಶ್ ಟೆಸ್ಟ್ ಒಂದು ಆಗಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಕ್ರ್ಯಾಶ್ ಟೆಸ್ಟ್ ಆದರೆ ಆ್ಯಕ್ಚುಲಿ ಗಾಡಿ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಹುಂಡೈನವ್ರ ಪ್ರಕಾರ ವಿ ಹ್ಯಾವ್ ಸ್ಟ್ರೆಂಥನ್ಡ್ ಅಪ್ ದ ಬಾಡಿ ಶೆಲ್ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಕ್ರ್ಯಾಶ್ ಟೆಸ್ಟ್ಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ವರ್ನಾ ಆ್ಯಕ್ಚುಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಎಲ್ಲ ತೊಗೊಂಡಿತ್ತು. ಸೊ ಹುಂಡೈನವ್ರು ಸೇಫ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ವರ್ನಾ ಕ್ರ್ಯಾಶ್ ಟೆಸ್ಟೇನೆ ಸಾಕ್ಷಿ. ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿದೆ. ಬಿಕಾಸ್ ಏನೇನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಟ್ಸ್ ಮೇಕ್ಸ್ ಮೋರ್ ಸೆನ್ಸ್ ಸ್ನೇಹಿತರೆ. ಬಟ್ ಇದು ಬಿಟ್ಟರೆ ಎಸ್ ಆಪ್ಷನಲ್ ಕೂಡ ಆ್ಯಕ್ಚುಲಿ ವ್ಯಾಲ್ಯೂ ಫಾರ್ ಮನಿ. ಎಸ್ ಆಪ್ಷನಲ್ ಇದಕ್ಕಿಂತ ಪೆಟ್ರೋಲ್ ವೇರಿಯಂಟು 1,16,000 ಪ್ರೈಸ್ ಡಿಫ್ರೆನ್ಸ್ ಇರುವಂಥದ್ದು. ಫೀಚರ್ಸ್ ಅಂತ ತಗೊಂಡ್ರೆ ಅದರಲ್ಲಿ 17 ಇಂಚ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲಾಯ್ ವೀಲ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ರೂಫ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, ಸ್ಮಾರ್ಟ್ ಕೀ, ಬೇಸಿಕ್ಲಿ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಬರುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲಿ ಫೋಲ್ಡಿಂಗ್ ಮಿರರ್ಸು ಮತ್ತು ಆಟೋ ಫೋಲ್ಡ್ ಫಂಕ್ಷನ್ ಎರಡೂ ಬರುತ್ತೆ ಅದಕ್ಕೆ. ಆ್ಯಂಡ್ LED ರೀಡಿಂಗ್ ಲ್ಯಾಂಪ್ಸ್ ಬರುತ್ತೆ ಹಿಂದ್ಗಡೆ. ಬೇಸಿಕ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಏನಿದೆ ಅದ್ರ ಪಕ್ಕ ಕೊಡುವಂಥದ್ದು. ಎಸ್ ಆಪ್ಷನಲ್ಲೇ ನೀವು IVTಗೆ ಹೋಗ್ತಾ ಇದ್ದೀರಾ ಅಂದ್ರೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್ಗಳು ಬರುತ್ತೆ. ಒಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ವಿತ್ ಆಟೋ ಹೋಲ್ಡ್ ಫಂಕ್ಷನ್. ಆ್ಯಂಡ್ ಡ್ರೈವ್ ಮೋಡ್ಸು, ಟೈರೈನ್ ಮೋಡ್ಸು ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸು, ಈ 4 ಫೀಚರ್ಸು ಎಕ್ಸ್ಟ್ರಾ ಬರುತ್ತೆ ಆಟೋಮೆಟಿಕ್ ತಗೊಂಡ್ರೆ ಎಸ್ ಆಪ್ಷನಲ್ಲಲ್ಲಿ. ಇದ್ರ ಬಿಲೋ ವೇರಿಯಂಟ್ ಅಂದರೆ EX ವೇರಿಯಂಟು. ಸೊ ಅದಕ್ಕಿಂತ ತುಂಬಾ ಅಂದರೆ ತುಂಬ ಫೀಚರ್ಸ್ಗಳು ಇದರಲ್ಲಿ ಲೋಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಎಸ್ ವೇರಿಯಂಟ್ ತಗೊಂಡ್ರೆ ಜಾಸ್ತಿ ಮಾಡಿಫಿಕೇಶನ್ಸ್ ಇರಲ್ಲ ನಿಮಗೆ. ಪ್ಯಾನೋರಾಮಿಕ್ ಸನ್ ರೂಫು ಮತ್ತು ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು ಈ ಥರದ್ದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ 1,16,000 ಜಾಸ್ತಿ ಹಾಕಿ ಎಸ್ ಆಪ್ಷನಲ್ಗೆ ಹೋಗಿ. ಬಟ್ ಪ್ಯಾನೋರಾಮಿಕ್ ಸನ್ ರೂಫು, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, 17 ಇಂಚ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲಾಯ್ ವೀಲ್ ಅದು ಯಾವುದು ಮ್ಯಾಟ್ರ್ ಆಗಲ್ಲ ಅಂತಂದರೆ ಜಸ್ಟ್ ಗೆಟ್ ದಿಸ್ ಎಸ್ ವೇರಿಯಂಟ್ ಸ್ನೇಹಿತರೆ. ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಆ್ಯಕ್ಚುಲಿ ಮಿಡ್ ವೇರಿಯಂಟ್ ಅಲ್ಲಿ ತಗೊಂಡ್ರೆ. ಇದಾಗಿತ್ತು ಹುಂಡೈ ಕ್ರೆಟಾ ಎಸ್ ವೇರಿಯಂಟ್ ರಿವ್ಯೂ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ. ಪೀಸ್.